ನಮ್ಮ ಸಾವುಕಾರ ಮಂದಿಗೆ ನಾನು ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಹೊಸ ಕತೆ ಜೊತೆಗೆ ಬಂದೀನಿ. ಯಾರು ಬೇಸರ ಮಾಡ್ಕೋಬೇಡ್ರಿ, ದುಡ್ಡೇ ದೊಡ್ಡಪ್ಪಗೆ ಒಳ್ಳೆ ಎಂಡಿಂಗ್ ಕೊಟ್ಟು ಮುಗಿಸ್ತೀನಿ. ಸ್ವಲ್ಪ ದಿನ ಟೈಮ್ ಕೊಡ್ರಿ. ಮತ್ತು ಸವಿತಕ್ಕನ ಸಂಸಾರನೂ ಅಷ್ಟೇ ನೋಡೋಣ. ಆದರೆ ಸವಿತಕ್ಕನ ಸಂಸಾರ ನಾನು ಹೊಸದು ಶುರು ಮಾಡೀನಿ, ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೀವೆಲ್ಲರೂ ಹ್ಞೂ ಅಂದ್ರೆ, ಯಾಕಂದ್ರೆ ಅದಕ್ಕೆ ಭಾಳ ಕಮೆಂಟ್ಗಳು ಬಂದು ಮುಗಿಸ್ಬಿಡ್ರಿ ಈ ಕತಿನ ಸಾಕು ಅಂತ ಹೇಳಿ. ಆ ಕಾರಣಕ್ಕೆ ಈ ವಿಡಿಯೋಕ್ಕೆ ಏನಾರ ಭಾಳ ಲೈಕ್ ಬಂದ್ರೆ ನಾ ಖಂಡಿತವಾಗ್ಲೂ ಸವಿತಕ್ಕನ ಸಂಸಾರನ ವಾಪಸ್ ಶುರು ಮಾಡ್ತೀನಿ. ಇದು ಕತಿನೂ ಬರುತ್ತಾ ಅಂದರೆ ಒಂದು ಎಪಿಸೋಡ್ ಮಾತ್ರ ಹಾಕ್ತೀನಿ, ಯಾಕಂದ್ರೆ ನನಗೆ ಬರ್ಡನ್ ಆಗೋದು ಬೇಡ ಅಂತ. ಬೇರೆ ಮನೆಯಾಗೂ ಕೆಲಸ ಇರ್ತಾವಲ್ಲ, ಆ ಕಾರಣಕ್ಕೆ 2 ಕತಿ ಹಳ್ಳಿ ಬಡ ಕುಟುಂಬದ ಕತೆ ಬರುತ್ತಾ. ಒಂದು ಕತೆ ಸವಿತಕ್ಕ, ಒಂದು ಕತೆ ಹಳ್ಳಿ ಹೆಣ್ಣಿನ ದಿಟ್ಟ ಕತೆ. ಇದು ಬರಕ್ಕೆ ಶುರುವಾಗುತ್ತೆ. ನಮಗೆಲ್ಲ ಬ್ಯಾರೆ ಕತಿಗೆ ಹೆಂಗೆ ನೀವು ಸಪೋರ್ಟ್ ಮಾಡಿರಲ್ಲ ಹಂಗೆ ಈ ಕತಿಗೂ ಸಪೋರ್ಟ್ ಮಾಡ್ರಿ. ಇದೇನು ತುಂಬ ಓಲ್ಡ್ ಕತಿ ಅಲ್ಲ, ಪ್ರೆಸೆಂಟ್ ಕತಿ ಅಂತ ಅನ್ಕೊಳ್ರಿ. ಆದ್ರೆ ಹಳ್ಳಿ ಒಳಗೆ ನಡೀತಕ್ಕಂಥ ಒಂದು ಕತೆ, ಅದನ್ನ ನೋಡ್ಕೊಂಡು ಹೋಗೋಣ. ಅಂದ್ರೆ ಬಹಳ ಡೆವಲಪ್ ಆಗಿಲ್ಲ ಆ ಹಳ್ಳಿ, ಆ ಥರ ಭಾಳ ಮುಗ್ದಿರ್ತಾರೆ ಹಳ್ಳಿ ಒಳಗೆ. ಅದ್ರಾಗ ಏನೇನು ಆಗುತ್ತೆ ಹಳ್ಳಿ ಜೀವನದ್ದು ಅನ್ನೋದನ್ನ ನಾನು ತೋರಿಸ್ಕೊತ ಹೋಗ್ತೀನಿ. ಎಲ್ಲ ಕತಿಗೂ ಸಪೋರ್ಟ್ ಮಾಡ್ದಂಗೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಎಲ್ಲರೂ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ನ ನನಗೆ ಕೊಡ್ರಿ. ನಾ ಜೋಶ್ ಒಳಗೆ ಶುರು ಮಾಡೀನಿ, ಕತಿ ಹೆಂಗೈತಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ನಾನು ಖಂಡಿತವಾಗ್ಲೂ ಎಲ್ರಿಗೂ ಮೊದ್ಲು ಹೆಂಗೆ ಕಮೆಂಟಿಗೆ ರಿಪ್ಲೈ ಮಾಡ್ತಿದ್ದೋ ಹಂಗೆ ಮಾಡ್ತೀನಿ. ನಾನು ಅಂದ್ಕೊಂಡ್ಬಿಟ್ಟೀನಿ ಒಂದು ಅರ್ಧ ಗಂಟೆ ಕಮೆಂಟ್ ರಿಪ್ಲೈ ಇಡೋಣ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಕತಿ ನೋಡೋಣ. ಇದ್ರೊಳಗೆ ನನ್ನ ಹೆಸರು ಲಕ್ಷ್ಮಿ, ಅವ್ರ ಹೆಸರು ಆ್ಯಸ್ ಯೂಶುವಲ್ ಶ್ರೀನಿವಾಸು. ಯಾಕಂದ್ರೆ ನಂಗೆ ಆ ಹೆಸರೇ ಭಾಳ ಇಷ್ಟ ಆಗ್ಬಿಟ್ಟೈತಿ. ನಂಗೆ ಗೊತ್ತಿಲ್ಲ ಯಾಕಂತ ಹೇಳಿ. ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಕಾಂಬಿನೇಷನ್ ಚೆನ್ನಾಗೈತಿ ಅಂತ ಹೇಳಿ ನಂಗೆ ಅನಿಸಿರೋ ಕಾರಣ ನಾನು ಆ ಹೆಸರೇ ಇಟ್ಟೀನಿ. ಈ ಕಥೆಯೊಳಗೆ ಇವರಿಬ್ಬರು ಈ ಮನೆ ಹಿರೇ ಜೀವಗಳು. ಇವರಿಬ್ಬರಿಗೂ ಮನೆ ಸಂಸಾರ ಚೆನ್ನಾಗೈತಿ, ಶ್ರೀಮಂತರದಾರ, 2 ಮಕ್ಕಳ ಜೊತೆಗೆ ಅದರ. ದೊಡ್ಡ ಮಗ ಸಿಟಿ ಒಳಗೆ ಕೆಲಸ ಮಾಡ್ತಾನೆ, ಅಂದ್ರೆ ಆತ KPTC ಒಳಗೆ ವರ್ಕ್ ಮಾಡ್ತಾನೆ. KPTC ಅಂದ್ರೆ KB ಒಳಗೆ ವರ್ಕ್ ಮಾಡ್ತಾನೆ ಮಗ, ಗೌರ್ಮೆಂಟ್ ಜಾಬು. ನೋಡ್ಕೊಂಡು ಹೋಗೋಣ ಏನೇನಾಗತ್ತ. 2 ಗಂಡು ಮಕ್ಕಳು ಹಳ್ಳಿ ಒಳಗಿರ್ತಾರ. ಅವರು ಇದನ್ನ ನೋಡ್ಕೊಂಡು ಹೋಗ್ತಾರೆ, ಹಳ್ಳಿ ಹೊಲ ಮನಿ ನೋಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗ್ತಾರೆ. ಕೃಷಿಕರಿಬ್ರು. ಏನು ಡೌಟ್ ಇಲ್ಲ ಅನ್ಕೋತೀನಿ. ಕತೆ ಶುರು ಮಾಡನ್ರಿ. ಅಂದ್ರೆ ಒಂದಿನ ಅಂತೂ ಒಂದು ಸ್ವಲ್ಪ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡೋದ್ರೊಳಗೆ ಸ್ವಲ್ಪ ಟೈಮ್ ಆಗ್ತೈತಿ. ನೆಕ್ಸ್ಟ್ ಇಂದ ಕರೆಕ್ಟಾಗಿ ಬರುತ್ತೆ. ಥ್ಯಾಂಕ್ ಯು. ರೀ ಅಲ್ರಿ, ಮುಂಜಾನೆ ಹಿಂಗ್ ಬಂದು ಕುಂತ್ರ ಅನ್ಕೊಂಡೇನ ನೀವು ಪೇಪರ್ ಓದಾಕ ಕೂತೀರಿ ಅಂತಂದ. ಪ್ರತಾಪ ಬರ್ತೀನಿ ಅಂದನಲ್ರಿ, ನಿಮ್ಗೆ ಏನ್ರ ಐತನ ಒಂದಿಟ್ಟು ಏನ್ರ ಗಾಡಿ ಪಾಡಿ ಕಳಿಸ್ತೀರೇನ ನೋಡ್ರಿ. ಬಸ್ ಮೊದ್ಲ ಪಾಪ ಅಲ್ಲಿಂದ ಬರ್ಬೇಕು, ರಾತ್ರಿ ಹತ್ತಿರ್ತಾರ, ಇಲ್ಲಿ ಬಂದು ಇಳಿಯತ್ಲಿಗೆ ಅವ್ರಿಗೆ ಕಷ್ಟ ಆಗ್ತೈತಿ. ಒಂದಿಟ್ಟು ಕಳಿಸ್ಬಾರ್ದನ್ ಲಘು. ನೀ ಹಿಂಗೆ ಹೇಳ್ತಿ ಅಂತ ಗೊತ್ತೈತಿ, ಅದಕ್ಕೆ ಪ್ರಭು ತಗೊಂಡು ಹೋಗ್ಯಾನ ಗಾಡಿನ. ನೀನೇನು ತಲೆ ಕೆಡ್ಸ್ಕೊಬೇಡ, ಕರ್ಕೊಂಡು ಬರ್ತಾನ. ಅವ್ರ ಅಣ್ಣನ ಅವ್ರ ಅತ್ತಿಗೆ ಮನೆ ಮ್ಯಾಗ ಮತ್ತು ಅಣ್ಣನ ಮಕ್ಕಳ ಮ್ಯಾಗ ನಿನಗೆ ಏನು ಕಾಳಜಿ ಐತಲ್ಲ ಅದ್ರದ್ದು 2ರಷ್ಟು ಅವಂಗೈತಿ. ತಲೆ ಕೆಡ್ಸ್ಕೊಬೇಡ, ಕರ್ಕೊಂಡ್ ಬರ್ತಾನ. ಪ್ರಭು ಹೋಗ್ಯಾನ. ಹಾ, ಚಲೋ ಕೆಲಸ ನೋಡ್ರಿ. ಇದು ಬಂದ ಅನ್ಸುತ್ತ ನಾ ಹೇಳಕಿನ ಮುಂಚೆಕ ನೀವು ಮಾಡಿರೋದು. ಏ ಜಗದೀಶ, ಜಗದೀಶ, ಇವ ಅಂತ್ರು ಏನೇನು ಉಪಯೋಗಿಲ್ಲ. ಅವ್ರಿಬ್ರು ಅಣ್ಣಂದ್ರೆ ಹಿಂಗದಾರಲ್ಲ, ಅದ್ರ ಅಪೋಸಿಟ್ ಅದ. ನೀವ ತದ್ವಿರುದ್ಧ. ಏನ್ ಬೇವ ಕರ್ದಿಲ್ಲ? ಯಪ್ಪ, ಇವತ್ತು ನಿಮ್ ದೊಡ್ಡ ಅಣ್ಣ ಬರಾಕತ್ತಾನ. ಒಂದಿಟ್ಟು ಹೊಲಕ್ಕೆ ಹೋಗ್ಬೇಡ, ಹಿಂದಗಡೆ ಹೋಗಕ್ಕಂತ. ಆಗ್ಲೇ ನೀನ್ ಜಾಕ ಮಾಡಿ ತಯಾರಾಗ್ಬಿಟ್ಟೇನ? ಆಯ್ಯ ನೀನ ಅಪ್ನ. ಹೌದಪ್ಪ, ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಮ್ಮ ಹುಡುಗರು ಬರಕತ್ತಾರ. ಮತ್ತೀಗ ಅಜ್ಜ ಅಮ್ಮಂದು ತಿಥಿ ಮಾಡ್ಬೇಕಲ್ಲ, ಅದಕ್ಕೆ ಈ ಸರಿ ಬರ್ತಾರಲ್ಲ, 1-2 ದಿನ ಇರ್ತೀನಿ ಅಂದಾರ. ಮತ್ತು ನೀವು ಇವತ್ತು ನೀನೊಂದಿನ ಇರು, ಬಂದಾಗರ ಅವ್ರಿಗೂ ಖುಷಿ ಆಗುತ್ತೆ. ಇಲ್ಲ ಹೊಲಕ್ಕೆ ಹೋದೆ ಅಂದ್ರೆ ಪಾಪ ಬೇಸರ ಮಾಡ್ಕೊತಾಳ. ನಿಮ್ಮ ಅತ್ತಿಗೆಮ್ಮಂತರೂ ಎಷ್ಟು ಜೀವ ಹಿಂಡ್ಕೊಂತ ಆಗುತ್ತಾನೆ. ಈಗ ಹೇಳಿದ್ಲ ಹಾಳಪ್ಪ, ನಂಗೆ ಗೊತ್ತಾತು. ಅದಕ್ಕೆ ನಾನೇನು ಹೊಂಟಿಲ್ಲ. ಮತ್ತು ಜಾಕ ಮಾಡಿ ತಯಾರಿದ್ವಿ ಅಂದ್ರೆ ಅಣ್ಣ ಅತ್ತಿಗೆಮ್ಮರು ಬಂದ್ರೆ ಮಾತಾಡ್ಕೊಂಡು ಕುಂದ್ರಕ್ಕೆ ಚಲೋ ಆಗುತ್ತೆ. ಇನ್ನು ಓಸ್ರು ನಾವು ಹರಟಿ ಹೊಡ್ಕೊಂತ ಕುತ್ಕೊಂಡ್ವಿ ಅಂದ್ರೆ ಹೊತ್ತು ಹೋಗಿದ್ದ ಗೊತ್ತಾಗಂಗಿಲ್ಲ. ಅದಕ್ಕೆ ಲಘು ಜಾಕ ಮಾಡಿ ಬಂದೆ. ಮತ್ತು ಅವರು ಬಂದಾರ, ಬಚ್ಚಲ್ ಕಿಳಿತಾರ, ಜಾಕ ಪಾಕ ಮಾಡ್ತಾರ, ರಾತ್ರಿ ಹತ್ತಿರ್ತಾರ ಅಲ್ಲಿ ಬಸ್. ಮತ್ತು ಮುಂಜಾನೆ ಇಳಿಯತ್ಲೆ ಕಷ್ಟ ಆಗುತ್ತಲ್ಲ ಅವ್ರಿಗೆ. ಅದಕ್ಕೆ ಹೌದಪ್ಪ, ಹೌದು. ಅದು ಹೆಂಗ ನಿಮ್ಮ ದೊಡ್ಡ ಅಣ್ಣ ನೌಕರಿ ಹಿಡ್ದ, ನೀವಿಬ್ರು ಓದಿದ್ರಂದಿದ್ರೆ ನೀವು ಹಿಂಗೆ ಯಾವ್ದಾರ ಒಂದು ಚಲೋ ನೌಕರಿಯಾಗಿರ್ತಿದ್ರೆ ನಾನು ಹೇಳಾಕತ್ತೀನಿ ಎತ್ಲಾಗಾರ ಟ್ರಾನ್ಸ್ಫರ್ ಮಾಡಿಸ್ಕೊಡಪ್ಪ ಅಂತಂದು. ಇನ್ನೇನಪ್ಪ ಭಾಳ ವರ್ಷ ಇಲ್ಲ, ನಂದು ರಿಟೈರ್ಡ್ ಮಾಡ್ಕೊಂಡು ಇಲ್ಲೇ ಬಂದಿರ್ತೀನಿ ಹಳ್ಳ್ಯಾಗ ಅಂತ ಅನ್ನಕತ್ತಾನ. ಏನ್ ಮಾಡ್ತಾನ ಏನೋ ನೋಡ್ಬೇಕು. ಅವ್ರಿಗೆ ಬೇಷಾಗಲ್ಲ ಬಿಡ್ರಿ, ಅವ್ರಿಗೆ ಬೇಷಾಗೋದಿಲ್ಲ. ಅವು ಮೊದ್ಲಿಂದನೂ ಹಳ್ಳ್ಯಾಗಿದ್ದಾರ್ಗಾದ್ರೆ ಚಲೋ. ಅವ್ರಿಬ್ರು ಗಂಡ ಇಂತಿ ಮೊದ್ಲಿಂದನೂ ಇಲ್ಲಿಲ್ಲ. ನೋಡು, ನಿಮ್ಮ ಅಣ್ಣ ಒಂದಿಟ್ಟು ಫೋನ್ ಮಾಡ ಪ್ರಭುಗ, ಕರ್ಕೊಂಬಂದ ಇಲ್ಲ ನೋಡು.
ಯವ್ವ ಕರ್ಕೊಂಬಂದ್ರೆ ಮನೆಗೆ ಬರ್ತಾರೆ, ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ನಮ್ದೇನು ದೊಡ್ಡ ಊರು ಅಲ್ಲ, ಎಲ್ಲಾರು ಕರ್ಕೊಂಡು ಹೋಗ್ಕನಪ್ಪ ಅನ್ನಕ್ಕೆ. ಹಾಂ ಬಿಡು, ಇನ್ನು ಕಾಕನ ಮನೆಗೆ ಅಂಕರು ಮೊದ್ಲು ಹೋಗೋದಿಲ್ಲ. ನಿನ್ನ ನೋಡ್ಲಾರ್ದ ಅಣ್ಣ ಎಲ್ಲರೂ ಹೋಗಕ್ಕೆ ಸಾಧ್ಯ ಐತೆನ? ಅದೇನ ಖರೆ, ಆದ್ರೂ ಹೇಳಿದ್ನಪ್ಪ. ಆಗ ಬಂದ ಬಿಟ್ರು ನೋಡು, ಅಣ್ಣ ಅತ್ತಿಗೆ ಮನೆ ಬಂದ್ರು, ಪ್ರಭು ಅಣ್ಣನ ಬಂದು ನೋಡು. ಆತ ನೀನ್ ಏನ್ ತಿಳ್ತಾಳ? ಬಡ ಬಡ ಎದ್ದೇನ್ರ ಮಾಡಕತ್ತಾಳನ? ಇಲ್ಲ ಮಾಡಕತ್ತಾಳ ಬಿ, ಮಾಡ್ಯಾಳ, ಇಡ್ಲಿ ಮಾಡ್ಯಾಳ ಎಲ್ಲಾರ್ಗು. ಇಬ್ರು ಅತ್ತಿಗೆ ಮನೆ ಒಳಗದಾಳ, ನನ್ನ ಹೆಂಡತಿನೂ ಒಳಗದಾರ. ಇಬ್ರು ಸೇರಿ ಚಂದಾಗ ಚೊಕ್ಕಾಗಿ ಅಡಿಗೆ ಮಾಡಕತ್ತಾರ. ಬರ್ತಾರಂತ ಗೊತ್ತಾಗಿನ ಮಧ್ಯಾಹ್ನಕ್ಕೆ ಹೋಳಿಗೆ ಊಟ ಅಂತ. ಏನು ಪ್ರೀತಿ ನೋಡು ಅವ್ರ ಅಕ್ಕನ ಮ್ಯಾಗ ಇಬ್ರಿಗೂ. ಅಯ್ಯಯ್ಯ, ನಾನು ಎಲ್ಲರೂ ನೋಡಿದ್ದೇನೆವ್ವ, ಇಂಥ ಅಕ್ಕಂಗ್ಯಾರನ್ನ ಎಲ್ಲೂ ನೋಡಿಲ್ ಬಿಡು. ಹೌದಪ್ಪ, ಹಿಂಗ ಇರ್ರಿ, ಕೊನೆವರೆಗೂ ಹಿಂಗ ಇರ್ರಿ ಅಷ್ಟ ನನ್ನ ಆಶಯ, ಇನ್ನೇನಿಲ್ಲ. ನನ್ನ ಸ್ವಸ್ಥ್ಯಾರ 3 ಮಂದಿ ಬಂಗಾರದಂಗ ಅದಾರವ, ಖರೇನ. ಪೂಜಾಗ ಹೇಳ್ಬೇಕು, ಆಕಿ ಬರ್ತಿದ್ಲನ ಪೂಜಾವ? ಯವ್ವ ನಾ ಫೋನ್ ಮಾಡಿದ್ದೆ, ಮಗಂದೇನ ಶಾಲ್ಯಾಗ ಏನೋ ಫಂಕ್ಷನ್ ಐತಂತ, ಟೆಸ್ಟ್ ಅದಾವಂತ, ಆಕಿ ಬರ್ದಿಲ್ಲ ಅಂತ ಹೇಳಾಳ. ಇನ್ನೊಂದ್ಸರಿ ಯಾವಾಗಾರ ಬರ್ತೀನಿ ಅಣ್ಣನ ನೋಡಕ್ಕೆ, ನಾ ಈಗ ಬರ್ದಿಲ್ಲ ಅಂತ ಹೇಳಿದ್ ನೋಡು. ನಾನು ಫೋನ್ ಮಾಡಿದ್ದೀನಿಲೇ ಲಕ್ಷ್ಮಿ. ನಿಮ್ಗೂ ಅದ್ನ ಅಂತಿರ್ತಾಳ. ಆಕಿಗಂಕ್ರು ಮಕ್ಕಳು ಸಾಲಿನ ಮುಖ್ಯ, ಬ್ಯಾರೆ ಏನು ಮುಖ್ಯಿಲ್ಲ ಆಕಿಗೆ. ಆತ್ ಬಿಡ್ರಿ, ಹೆಂಗ ಮಾಡ್ಲಿ, ನನಗೆ ಅನುಕೂಲ ಅದ ಬರೋಳ್ಳಕ್. ಪಂಚಮಿಗೆ ಬರ್ತಾಳಲ್ಲ, ಪಂಚಮಿ ಬರ್ತಾಳ, ಅದನ್ನ ಅಂದ್ಲಕ್ಕಿ. ಪಂಚಮಿಗೆ ಯಪ್ಪ ಎಲ್ಲ ಹುಡುಗರು ಸಾಲಿ ರಜೆ ತಗೊಂಡ ಬರ್ತೀನಿ, ಹಲಾಮುಲನ ಆಗೋದಿಲ್ಲ, ನನಗೂ ಮತ್ತೆ ರಜೆ ಸಿಗ್ಬೇಕಲ್ಲ, ನಾನು ಪಂಚಮಿಯಾಗ ಬಂದ್ಬಿಡ್ತೀನಿ ಮೊಮ್ಮಕ್ಳಿ ಅಂದಾಳ. ಅದು ಖರೇನ ಪಾಪ, ಆಕಿನೂ ಅದ ಸಾಲಾಗ ಟೀಚರ್ ಆಗಿ ಹೋಗ್ಕಳ, ಹುಡುಗರು ಹೋಗೋ ಸಾಲಿಗೇನ ಆಕಿಗೂ ಕಷ್ಟನ ಆಗತ್ತೆ. ಆಗ್ಲಿ ಬಿಡ್ರಿ. ಆದ್ರೂ ಹೆಣ್ಮಕ್ಳು ನೋಡ್ಬೇಕನ್ನ ಆಸೆ ತಾಯರ್ಗೆ ಹೋಗೋದಿಲ್ಲ. ಏನಂತೀರಿ ಅತ್ತಿಯರ? ಸುಮಂಗ್ಲ ಬಂದೆ? ಮತ್ತೆ ನಾಷ್ಟಕ್ಕೆಲ್ಲ ತಯಾರೈತಿಲ್ವಾ? ಏನೋ ಇಡ್ಲಿ ಮಾಡಿ ಅಂತಲ್ಲ. ಹ್ಞೂ ರೀ ಅತ್ತೀರ, ನಿನ್ನೆ ನೆನೆ ಹಾಕಿದ್ದೀವ್ರಿ. ನಿಮ್ಮನ್ನು ಕೇಳ್ಬೇಕಂದ್ವಿ, ಮತ್ತು ನೀವು ನಿನ್ನೆ ಇದಕ್ಕೆ ಹೋಗಿದ್ರಲ್ರಿ ಗುಡಿಗೆ, ಹಾಗಾಗಿ ಸುಮ್ಮನಾದ್ವಿ ನಾವು. ಹೌದನ? ಆಯ್ತು, ಚಲೋ ಕೆಲಸ ಮಾಡಿರಿ. ಇದು ನೆನೆ ಹಾಕಿರಿಲ್ಲ ಕೋಸಂಬರಿಗೆ? ಇತ್ತಗ ನಮ್ಮ ಪ್ರತಾಪಗ ಕೋಸಂಬರಿ ಅಂದ್ರೆ ಭಾಳ ಇಷ್ಟ. ಹೋಳಿಗೆಗಳಿಗೆ ತಿನ್ನೋಕ್ಕಿಂತ ಕೋಸಂಬರಿ ಭಾಳ ಇಷ್ಟಪಟ್ಟು ನಾವ. ಅದು ಈಗಂಕ್ರ ಅತ್ತನ ಹೆಂಡತಿ ಏನೇನೋ ಹಾಕಿ ಮಾಡ್ತಾಳಂತ ಹೇಳ್ತಿರ್ತಾನ. ನನಗಿಷ್ಟ ಅಂತಂದು ಹಿಂಗೆ ಮಾಡ್ತಾಳ ನನ್ನ ಹೆಂಡತಿ, ಹಂಗೆ ಮಾಡ್ತಾಳ ನನ್ನ ಹೆಂಡತಿ ಅಂತಂದು ಸುಮಿತ್ರ. ಹ್ಞೂ ರೀ, ಅಕ್ಕನ ಭಾಳ ಚಂದ ಅಡುಗೆ ಮಾಡ್ತಾಳ್ರಿ. ಪ್ರಭಾವತಿ ಅಕ್ಕನೂ ಚಲೋ ಮಾಡ್ತಾಳೆ, ಸುಮಿತ್ರಾ ಅಕ್ಕನೂ ಚಲೋ ಮಾಡ್ತಾಳೆ. ಅತ್ತಿಯರ ಬಾರವಾ, ಬಾ. ಆರಾಮದಿಯ ಸುಮಿತ್ರ? ಎಲ್ಲಿ ನನ್ನ ಮಗ ಕಾಣವಲ್ಲಲ್ಲಿ? ನೀನ ಬಂದ್ಯಾ ಕೊನೆಗೂ? ನನ್ನ ಮಗನ ಬಿಟ್ಟ ಬರ್ತೀನಿ ನೋಡಿ, ಯಾವಾಗ ಬಂದ್ರಿನ? ಅತ್ತಿಯರ ಹುಡುಗರು ಕರ್ಕೊಂಡು ಚೀಲ ಇಳಿಸ್ಕೊಂಡು ಬರ್ತಾರ್ರಿ. ನಾ ಎಷ್ಟೇ ಹೇಳಿದ್ರು ನೀವು ಒಳಗೆ ಹೋಗು, ನಾವು ತರ್ತೀವಿ ಅಂತಂದು ಇಬ್ರು ಅಣ್ಣ ತಮ್ಮ ನನ್ನನ್ನು ಕಳಿಸ್ಬಿಡ್ತಾರೆ. ಮೈದ್ನೂ ಅಷ್ಟೇ ರೀ, ನೀವು ಹೋಗ್ರಿ ಅತ್ತಿಗೆಮ್ಮ, ನೀವು ಹೋಗ್ರಿ ಅತ್ತಿಗೆಮ್ಮ ಅಂತಾರ್ರಿ. ಏನು ಮಾಡೋಣ್ರಿ? ಬಂದು ನೋಡ್ರಿ ಅತ್ತಿಗೆಮ್ಮ. ಮಾವರ ಆರಾಮದಿರಿ? ಬಾರವ ತಂಗಿ, ಆರಾಮದೀವಿ ಬಾ. ನೀವು ಆರಾಮದಿರ್ಯಾ? ಹುಡುಗರು ಆರಾಮದಾರ? ಫೋನ್ಯಾಗ ಒಟ್ಟ ಮಾತಾಡೋದೇ ಇಲ್ಲ ನೋಡವ ನಿನ್ನ ಮಕ್ಳು. ಎಷ್ಟು ಹೇಳಿದ್ರು ಕೇಳುದಿಲ್ಲ. ಈಗಂಕ್ರು ಅವ್ರಿಗೆ ಫೋನ ಒಂದರಿ ಸಡಗ್ರ. ಈಗ ಮಾತಾಡಕತ್ರ ಫೋನ್ ನೋಡೋದು ಹೊತ್ತು ಕಮ್ಮಿ ಆಗುತ್ತಲ್ಲ ಅಂತ ಹೇಳಿ ಅದು ಯಾರ್ದಾರ ಫೋನ್ ಅಂದ್ರೂ ಕಟ್ ಮಾಡ್ಬಿಡ್ತಾರ. ಇವ್ರು ಇದ್ದಾಗ ಏನು ನೋಡಂಗಿಲ್ರಿ, ನನಗ ಮಾತು ಕೇಳಂಗಿಲ್ರಿ ಮಾವರ. ಬರವಾ ಬಾ. ಅದಕ್ಕೆ ಮರ ಎಲ್ಲಾನು ಹೊರಗೆ ಕ್ವಾಣ ಐತಲ್ರಿ, ಹೊರಗೆ ಕ್ವಾಣ್ಯಾಗ ಇಟ್ಟಿ ನೋಡ್ರಿ ನಿಮ್ಮ ಅಷ್ಟು ಲಗೇಜ್ನ. ಭಾಳ ಉಪಕಾರ ಆತ್ ನೋಡ್ರಿ, ನಾ ತಗೋತಿದ್ದಿಲ್ರಿ. ಇರ್ಲಿ ಬಿಡ್ರಿ ಅದಕ್ಕೆ ಮರ, ಅದ್ರಾಗ ಏನೈತಿ, ಇಟ್ಟೇನ್ರಿ. ಅಣ್ಣ ಹುಡುಗರು ಬಂದುರಿ. ಯಪ್ಪ ಆರಾಮದಿರಾ? ಪ್ರತಾಪ? ಹ್ಞೂನಪ್ಪ ಆರಾಮದೀವಿ. ಎಷ್ಟು ದಿನ ಆತ್ಲ. ಅದು ಎಂಥದ ಫೋನ್ಯಾಗ ಮಕ ನೋಡ್ತೀವಿ ಬಿಡು, ವಿಡಿಯೋ ಕಾಲ್ನಾಗ. ಆದ್ರೂ ಹಿಂಗೆ ಮುಂದೆ ನೋಡ್ದಾಗ ಆಗಂಗಿಲ್ಲಪ್ಪ. ಚಲೋ ಆತಪ್ಪ, ಚಲೋ ಆತ. ಕೊನೆಗೆ ನಿಮ್ಮ ಅಜ್ಜ ಅಮ್ಮನ ತಿಥಿಗೆರ ಬರ್ಬೇಕು ಅನಿಸ್ತಲ್ಲ ನಿನಗೆ. ಅವ್ರಿಗೂ ರಜೆ ಇರಲ್ಲಲ್ರಿ ಅತ್ತಿಯರ, ಇಲ್ಲಾಂದ್ರೆ ಅವ್ರಿಗೂ ಮನಸ್ಸೆಲ್ಲ ಇಲ್ಲೇ ರೀ. ನಾವೀಗೇನಾರ ನಾನೀಗೇನು ಕೆಲಸ ಬಿಟ್ಟನೆ ಅಂದ್ರೆ ಊರಿಗೆ ಹೋಗಿ ಅದನ್ನ ಹಾಕ್ತೀನಿ, ರಬ್ಬರ್ ಹಾಕ್ತೀನಿ, ಏನೇನೋ ಹೇಳ್ತಿರ್ತಾರೆ. ನಾ ಅದನ್ನ ಅಂತಿರ್ತೀನಿ, ನಮ್ಮ ಭೂಮಿಯೊಳಗೆ ರಬ್ಬರ್ ಎಲ್ಲ ಬೆಳಿತಿತ್ತನ್ರಿ ನಮ್ಮ ಹಳ್ಳ್ಯಾಗ ಅಂತಂದು. ಇಲ್ಲ ನಾವು ಅಲ್ಲಿ ತಗೊಳೋಣ, ಇಲ್ಲಿ ತಗೊಳೋಣ, ಬರೀ ಹಳ್ಳಿಗೆ ಬರೋದು, ಇಲ್ಲಿ ವ್ಯವಸಾಯ ಮಾಡೋದ್ರ ಬಗ್ಗೆನ ಮಾತಾಡ್ತಾರ್ರಿ, ಬೇರೆ ಏನು ಮಾತಾಡೋದಿಲ್ಲ. ಹಿಂಗವ ಒಟ್ಟು ಭೂಮಿತಾಯಿ ಮೇಲೆ ಇನ್ನೂ ಆಸೆ ಐತಲ್ಲ ನನ್ನ ಮಗ್ಗ, ಅಷ್ಟ ಸಾಕು. ಆರಾಮದಿಯ ಸುಮಿತ್ರಾ? ಆರಾಮದೀನ್ರಿ ಮಾವರ, ನೀವು ಆರಾಮದಿರಿ? ಯಾಕ ಆರಾಮದಿಯಾ ಯವ್ವ? ನಾ ಆರಾಮದಿ ನೋಡು. ಪ್ರಭಾವತಿ ಎಲ್ಲದಾಳ? ಬರ್ತಾಳ, ಒಲಿ ಮೇಲೆ ಅಡಿಗೆ ಇಟ್ಟಾಳ, ಸಾಂಬಾರು ಕುದಕಿಟ್ಟಾಳ, ಇಡ್ಲಿ ಮಾಡಕತ್ತಿದ್ರೆ ಬರ್ತೀನಿ ಅಂದ್ಲ. ಈಗ ಬಂದೆ ಯಾಕ? ಆರಾಮದಿಯಾ? ನಾ ಆರಾಮದಿ ನೋಡ ಪ್ರಭಾವತಿ. ಎಲ್ಲಾರು ಆರಾಮದ್ದೀರಾ? ಹುಡುಗರೆಲ್ಲದಾರ, ಕಾಣವಲ್ರಲ್ಲ? ಇವತ್ತು ಐತಾರಲ್ಲ ಎಲ್ಲರೂ ಎದ್ದೇಳದ್ದು 8ಕ್ಕೆ,
ಮತ್ತು ನೀವು ಲಘು ಬಂದರೆ ಅವ್ರಿಗೆ ಎದ್ದೇಳೋದಿಲ್ಲ. ಇವತ್ತು ಐತಾರ ಎದ್ದರ ಹೋಮ್ವರ್ಕ್ ಮಾಡ್ತಾರೆ ಅಂದ್ರೆ ನಾಳೆ ಇವತ್ತೊಂದು ದಿನ ಆಟ ಆಡ್ಬೋದಲ್ಲ. ಅದಕ್ಕೆ ಇನ್ನೂ ಒಬ್ರೊಬ್ರು ಎದ್ದು ಕುಂತಾರಲ್ಲಿ ಹಲ್ಲು ತಿಕ್ಕಿಲ್ಲ ಏನೂ ಇಲ್ಲ. ಮೊದಲು ಹೋಮ್ವರ್ಕ್ ಮಾಡೋದು ಮುಗಿಸ್ತಾರಂತ, ಮುಗಿಸಿ ಒಬ್ರೊಬ್ರ ಬರ್ತಾರೆ. ನಡ್ರಿ ನೀವು ಕೈಕಾಲು ಮುಖ ತಕ್ಕೋರಿ. ಇಡ್ಲಿ ಮಾಡೀವಿ ತಿನ್ನುವಂತ್ರಿ ಅಂತ ಚಾಕಿಡ್ತೀನಿ. ಬರ್ರಿ ಯಾಕ ಬಾ ಮಾವರ ಬರ್ರಿ, ಅತ್ತಿಯರ ನೋಡಿ ಬರ್ರಿ, ಮತ್ತೇನು ಮಾಡ್ಬೇಕು ಹೇಳ್ರಿ.